ಕಟ್ಟಿದ್ನಲ್ಲ, ಸೊ ದಾರನ ತೆಗೆದ್ಬಿಟ್ಟು ಇವಾಗ ಬಂಜಿ ರೋಪ್ ಹಾಕಿದ್ದೀನಿ. ಸೊ ಬಂಜಿ ರೋಪು ಅಂಕಿ ಬ್ರೋದಿದು. ಆ್ಯಕ್ಚುಲಿ ನೀಟಾಗಿ ಕುತ್ಕೊಂಡಿರಲಿಲ್ಲ ಅಂದ್ಬಿಟ್ಟು ಹಿಡ್ದಿಸ್ಕೊಂಡೆ. 2 ಬ್ಯಾಗ್ನ ಒಟ್ಟಿಗೆ ಹಾಕ್ಬಿಟ್ಟು ಲಾಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಹಂಗೆ ಹಾಕ್ಬಿಟ್ಟು ಅವ್ರದ್ದು ಟಾಪ್ ಬಾಕ್ಸಿಗೆ ನಂದು ಗೋಪ್ರೋ ಬಾಕ್ಸು ಮತ್ತು ರೈನ್ ಗೇರ್ಸ್ ಎಲ್ಲ ಹಾಕಿದ್ದೀನಿ. ಸೊ ಇನ್ ಕೇಸ್ ಏನಾದರೂ ಮಳೆ ಬಂದರೆ ಎಮರ್ಜೆನ್ಸಿ ಟಕ್ ಅಂತ ತಗೊಬೋದಲ್ವಾ. ಸೊ ಅದಕ್ಕೆ ನಾಯರ ಫ್ಯೂಲ್ ಹಾಕ್ಸಿದ್ದೀನಲ್ಲ, ಸೊ ನಾಯರ ಹಿಂಗೆ ಏನು ಬರುತ್ತೆ ಮೈಲೇಜ್ ನೋಡೋಣ. ಸೊ ಇವಾಗ ನಮ್ಮ ಗ್ರೂಪಲ್ಲಿ 3 ಜನ ವಿಡಿಯೋ ಮಾಡ್ತಾ ಇರೋದು. ಒಂಕಿ ಬ್ರೋ ಮಾಡ್ತಾ ಇದ್ದಾರೆ, ಆಮೇಲೆ ಕೃತಿಕ್ ಬ್ರೋನ ಮಾಡ್ತಾ ಇದ್ದಾರೆ, ಆಮೇಲೆ ನಾನು ಕೂಡ ಮಾಡ್ತಾ ಇದ್ದೀನಿ. ನಾನೇನೋ ಬಾಂಡ್ ಬೀಸ್ ಅವ್ರನ್ನ ಪೊಲೀಸರು ಹಾಕೊಂಡ್ಬಿಟ್ಟವ್ರೆ ಬರೋಕ್ಕಿಂತ ಮುಂಚೆನೆ ಅಂತ ಅನ್ಕೊಂಡೆ. ನೋಡಿದ್ರೆ ಸೈಕಲ್ ಗ್ಯಾಪಲ್ಲಿ ಮಿಸ್ ಆಗ್ಬಿಟ್ಟವ್ರೆ. ಇವನೇನು ಮಾಡ್ತಾವನೆ ರೋಸೆಲ್ಲ ಹಿಡ್ಕೊಂಡು. ಓ, ಇಲ್ಲೂ ಫೈನ್ ಗೀನ್ ಏನಾದ್ರು ಹಾಕ್ತಾರಾ? ಹಾಂ, ಓಕೆ. ಅವನು ಯಾರು ಬೈಕಿಗೆ ಕಾರ್ ಹಾರನ್ ಹಾಕೊಂಬಂದ್ಬಿಟ್ಟು ಕೊಯ್ಯ ಅನ್ನಿಸ್ತಾವನೆ. ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಲಾಂಗ್ ಹೊಡೆಯೋಣ ಅಂದ್ಬಿಟ್ಟು ಹೋಗ್ತಾ ಇರೋದು ಇವಾಗ. ಅಲ್ಲ ಗುರು, ಪೊಲೀಸವ್ರು ಏನು ಸೀನ್ ಹೇಳಿ, ಬೆಂಗಳೂರಿಂದ ಮೈಸೂರಿಗೆ ಬರ್ತಿದ್ದಂಗೆ ಸರ್ವಿಸ್ ರೋಡಲ್ಲಿ ಪೊಲೀಸರು ಹಾಕೊಂಡ್ಬಿಟ್ಟವ್ರೆ. ನನ್ನ ಕ್ಯಾಮ್ರಾನ ಆನ್ ಮಾಡೋಕ್ಕಾಗಲಿಲ್ಲ, ಏನಕ್ಕಂದರೆ ಬ್ಯಾಟ್ರಿ ಇರಲಿಲ್ವಲ್ಲ. ಸೊ ಅದಕ್ಕೆ ಏನೋ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನನ್ನ ಗಾಡಿ ಅವ್ರೇನೋ ಚೆಕ್ಕೆ ಮಾಡಲಿಲ್ಲ, ಬಟ್ ನಿಶಾಲ್ ಬ್ರೋ ಗಾಡಿ ಮತ್ತು ಸಂತೋಷ್ ಬ್ರೋ ಗಾಡಿ ಹಾಕೊಂಡಿದ್ರು. ಓಕೆ, ಇವಾಗ ಅದನ್ನೆಲ್ಲ ಬಿಡೋಣ, ಸ್ಟ್ರೈಟಾಗಿ ಊಟಿ ಕಡೆ ಹೋಗೋಣ. ಇವಾಗ ತಮಿಳ್ನಾಡು ಒಳಗಡೆ ಹೋಗ್ತೀವಿ ಅಂದರೆ ಅದಕ್ಕೆ ಮ್ಯಾಂಡೇಟ್ರಿ ಇ ಪಾಸ್ ಬೇಕೇ ಬೇಕು. ಇವಾಗ ನಾವು ನಿನ್ನೆ ನೈಟು ಇ ಪಾಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಬುಕ್ ಮಾಡಿ. ಅದು ಆನ್ಲೈನಲ್ಲೇ ಸಿಕ್ಬಿಡತ್ತೆ ಇ ಪಾಸ್ ನಿಮಗೆ. ಸೊ ಯಾರು ಬೇಕಾದರೂ ಅದನ್ನು ಏನು ಅಪ್ಲೈ ಮಾಡಿ ತೊಗೋಬೋದು. ಅದಕ್ಕೇನು ಅಮೌಂಟ್ ಎಲ್ಲ ಏನು ಪೇ ಮಾಡೋಂಗಿಲ್ಲ, ಜಸ್ಟ್ ಫ್ರೀ ಆಫ್ ಕಾಸ್ಟಲ್ಲಿ ಆಗ್ಬಿಡತ್ತದು. ಅದನ್ನು ಸ್ಕ್ರೀನ್ಶಾಟ್ ಹಿಡ್ಕೊಂಡು ಪೊಲೀಸರಿಗೆ ತೋರಿಸ್ಬೇಕಂತೆ. ಸೊ ನೋಡೋಣ ಪೊಲೀಸರು ಯಾವ ಥರ ಏನು ಚೆಕ್ ಮಾಡ್ತಾರೆ ಅಂತ. ಫೈನಲಿ ರೀಚ್ಡ್ ನಂಜನಗೂಡು. ಯಾ ಗೊತ್ತಾ, ನಿಮ್ದಾಗ ನಂದಿಕೆ ಹಾಕ್ಬಿಡಿ, ಬಂಜಿ ರೂಪಾಯಿ ಹಾಕ್ಬಿಡೋಣ. ನಂದು ಸ್ಪಿತಿಗೆಲ್ಲ ಹೋಗ್ತಿದ್ನಲ್ಲ, ಅದಿನ್ನ ಹೈಟ್ ಬರುತ್ತೆ, ಆದ್ರೆ ನನಗೇನೋ ಅಷ್ಟೊಂದು ಗೊತ್ತಾಗಲ್ಲ. ಅದು ಜಾರ್ತೈತಲ್ಲ, ಅದು ಇರಿಟೇಟ್ ಆಗ್ತೈತೆ. ಅದಕ್ಕೆ ಇಲ್ಲ, ಕಟ್ಟೋಣ ಬನ್ನಿ ಇನ್ನೊಂದ್ಸಲಿ. ನಿಮ್ದು ಏನೇನು ಬೇಕಂತ ಕೇಳಿ ನಾನು ಕೊಡ್ತೀನಿ. ಅದನ್ನ ಇದಕ್ಕೆ ಹಾಕಿದ್ರೆ ನನಗೇನು ಕಾರ್ನರಿಂಗ್ ಎಲ್ಲ ನಂಗೇನು ಇದೆ ಬೇಡ ಬ್ರೋ. ಅವರು ಸುಮ್ಮನೆ ರಿಸ್ಕ್ ಆಗ್ಬಿಡತ್ತೆ ಅಂತ ಹೇಳಿದ್ರು. ಸೀರಿಯಸ್ ಆಗಿ ರಿಸ್ಕ್ ಆಗುತ್ತೆ ಅಂದರು. ಸ್ಥಿತಿ ಹೋಗುತ್ತೆ, ಹೆಂಗೆ ಹಿಡ್ಕೊಂಡಿದ್ದೆ ಲಗೇಜ್ ಕಾರ್ನರಿಂಗ್ ಹೆಂಗೆ ಮಾಡಿ ಹೋಗುತ್ತೆ ಅವಾಗಲೂ. ಅದು ಬೇಡ ಗುರು, ಲದಾಖಿ ಹೋಗ್ಬೇಕಿದ್ರೆ ಹೆಂಗಿತ್ತು ಹಿಂಗಡೆ ಬಾಕ್ಸ್ಗಳು ಹೆಂಗೆ, ಅದರಲ್ಲಿ ಫುಲ್ ಕಾಶ್ಮೀರಲ್ಲಿ ಹಿಂಗೆ ಮಂಗ್ಸಾಡೋದು ಬ್ರೋ. ತಲೆನೇ ಕೆಟ್ಕೊಬಿಡಿ ಬ್ರೋ. ಅವೆರಡು ಎಷ್ಟಿತ್ತು ಗೊತ್ತಾ, ಇಷ್ಟಿತ್ತು ದೊಡ್ಡ ಬ್ಯಾಗು. ಇದು ನೋಡಿ, 2 ಸೇರಿದ್ರು ಒಂದೂ ಆಗಲ್ಲ ಅಂಥ ಬ್ಯಾಗು 2 ಬ್ರೋ. ಅದು ಆ ಬ್ಯಾಗ್ ಈ ಬ್ಯಾಗ್ 2 ಹಾಕಿದ್ರೆ ಬಂಜಿ ರೋಪ್ ಸೆಟ್ ಆಗಲ್ಲ ಬ್ರೋ. ಇಲ್ಲ, ಆಗುತ್ತೆ. ಇದು ಎಲ್ಲಿ ಕಟ್ಟಿರೋದು ನೀವು ಇದನ್ನ? ಇಲ್ಲಿಗ ಕಟ್ಲ ಟೈಟಾಗಿ ಮಲಸಿದ್ರೆ ಒಂದ್ ಕಡೆಗೆ ಅಲ್ಲ, ಗೊತ್ತಾಯ್ತು, ಲೂಸ್ ಆಗಿದೆ ದಾರ. ಕಟ್ಲ ಟೈಟ್ ಮಾಡಿದ್ರೆ ಮತ್ತೆ ಲೂಸ್ ಆಗುತ್ತೆ ದಾರ. ಚಿಕ್ಕನ್ ಬಂದು ಗೊತ್ತಾ, ನಾವು 120 ಹೊತ್ತಿದ್ದು ಹಿಡಿಯೋಕೆ ಆಗ್ತಿಲ್ಲ ಇದ್ರು. ನೀವು ಯಾವ ಗಾಡಿ ಜೊತೆ ಏನು ಕಾಂಪಿಟೇಟ್ ಮಾಡ್ತಿದ್ದೀರಾ? ಅವ್ರ ಮೊದಲೇ ಡಿ ಕಟ್ ಆಗೈತೆ ಗಾಡಿ. ಅದು ಅವ್ರದ್ದು ಪೂರ್ತಿ ಪರ್ಫಾರ್ಮೆನ್ಸ್ ಆಗ್ಬಿಟ್ಟಿದೆ ಬ್ರೋ ಗಾಡಿ. ಹಾಂ, ಯಾವ ಇಲ್ಲೋ ಯಾಲು ಬಿಡುದ್ರಿ? ಟೈರ್ ಚೇಂಜ್ ಮಾಡಿಬಿಟ್ಟಿದ್ದೀರಾ? ಟೈರು ಎಷ್ಟಾಯ್ತು ಹೊಸದು? ಓಕೆ. ಏನಾ ಅನ್ಸುತ್ತೆ ನನಗೆ ಅನ್ಸುತ್ತೆ. ವಾಟ್ ನಾನ್ಸೆನ್ಸ್ ಇಟ್ ಈಸ್. ಫುಲ್ ಟ್ಯಾಂಕ್ ಕೊಡ್ಸಿದ್ರಾ? ಹೋಣ. ವಾವ್ ಬಾಯ್ಸ್, ಏನು ಹಿಂಗೆ ನುಗ್ಗಿಸ್ತಾ ಇದ್ದೀರಾ ಗಾಡಿನ? ನಾನು ಇಂಡಿಯನ್ ಎಲ್ಲ ಹಾಕೊಂಬಂದಿದ್ದಿದ್ರೆ ಇಂಡಿಯನ್ HP ಎಲ್ಲ ಇಷ್ಟೊತ್ತಿಗೆ ಅರ್ಧ ಟ್ಯಾಂಕ್ ಇರೋದು ಇವಾಗ. ಬ್ಯಾಕ್ ಕ್ಯಾಮ್ರಾ ಮಾಡು ಬಾಯ್. ಬೇಡ ಬ್ರೋ, ಫ್ರಂಟ್ ಕ್ಯಾಮ್ರಲ್ಲಿ ಆಂಗಲ್ ಕರೆಕ್ಟ್ ಬರಲ್ಲ. ಬೇಡ ಬ್ರೋ, ನೀವು ಮಾತಾಡಿ ಬನ್ನಿ. ಅದ್ಭುತ ಪ್ರತಿಭೆಗಳನ್ನ ನಮ್ಮ ಬ್ಲಾಗಲ್ಲಿ ನಾವು ತೋರಿಸ್ಬೇಕು. ಸ್ಟಾರ್ಟ್ ಮಾಡು ಗುರು. ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಇಲ್ಲಿಂದ ಸ್ಟಾರ್ಟ್ ಮಾಡೋದು. ಎಷ್ಟು ಖರಾಬಾಗುತ್ತೆ. ಬೈಲ್ ನೀನು. ಸೊ ಇವಾಗ
ಚೆಕ್ ಪೋಸ್ಟ್ ಇಂದ ಹಿಂದೆ ಅದೇ ಅವಾಗಲೇ ಊಟಕ್ಕೆ ಅಂತ ಹೇಳಿದ್ವಲ್ಲ, ಸೊ ಊಟ ಎಲ್ಲ ಏನೂ ಮಾಡಲಿಲ್ಲ. ಚೆಕ್ ಪೋಸ್ಟ್ ಇಂದ ಇನ್ನ ಬರ್ಬೇಕು ನನಗೆ ಅಲ್ಲಿ ಮಿಸ್ಸಿಂಗ್ ಅದು ಒಂದೆಲ್ಲ ಬರ್ಬೇಕು. ಹಂಗಲ್ಲ ನಾವು ಮಾತಾಡ್ತೀವಿ, ಆ ಥರ ಬರ್ಬೇಕು. ಏನ್ ಗೊತ್ತಾ ಸ್ವಲ್ಪ ವಿಷಯ ಬನ್ನಿ ಹೇಳ್ತೀನಿ. ಅಲ್ಲಿ ಇವನು ಬರ್ತಾ ಇದ್ದ ಶಿಷ್ಯ, ನೀನೇನಪ್ಪ ನನ್ನ ಮುಂದೆ ಇದ್ದಿದ್ದು ಆಯ್ತಾ? ಏನಾಯ್ತು? ಬರ್ತಾ ಇದ್ದ ಪಾಪ ಆಡೋದವನು, ಇಂಡಿಕೇಟರ್ ಇಲ್ಲ ಏನಿಲ್ಲ, ಫುಲ್ ರೆಡ್. ಇವ್ನು ಏನ್ ಮಾಡ್ತಾನ ಗೊತ್ತಾ, ಆಡ ನೋಡ್ತಿಲ್ಲ, ಏನ್ ರೇವ್ ಮಾಡ್ತಾನೆ, ಸೂಪರ್ ಬೈಕ್ ಅಣ್ಣ ಎದ್ಕೊಂಡ್ಬಿಡ್ತಾನೆ. ನೀವು ನೇಟಿವ್ ಬಂದ ತಕ್ಷಣ ಎಲ್ಲ ಬಂದ್ಬಿಡ್ತಾರೆ ಜೊತೆಗೆ. ಏನ್ ಹುಡುಗರು ತಲೆ ಓಡ್ಲಿಲ್ಲ ನನಗೆ, ನನ್ಗೆ ಹೋಗೋದಲ್ಲಿ ಅದಕ್ಕೆ ಏನ್ ಮಾಡೋದು. ಇವಾಗ ಒಂದು ಸ್ಟಾಪ್ ಹಾಕಿ ಒಂದು ಬ್ರೆಡ್ ಆಮ್ಲೆಟ್ ಅಂತ, ಬ್ರೆಡ್ ಆಮ್ಲೆಟೇ ಬೈ, ಇನ್ನೇನಿಲ್ಲ, ಅದನ್ನ ತಿನ್ವಿ. ಈಗ ಸ್ಟ್ರಾಂಗ್ ಬೂಸ್ಟ್ ಹೇಳಿ, ಬೂಸ್ಟ್ ಬಂತು, ಚಿಯರ್ಸ್ ಟು ಬೂಸ್ಟ್. ನನ್ನ ಲೋಗೋ ತೋರಿಸ್ಬೇಕಲ್ಲ, ಅದಕ್ಕೆ ನೀವು ಕುಡಿಯಲ್ಲ. ಹಂಗೆ. ಸೊ ಎಲ್ಲರೂ ಬ್ರೆಡ್ ಆಮ್ಲೆಟ್ನ ತಿನ್ಕೊಂಡು ಇವಾಗ ಹೋಗ್ತಾ ಇದೀವಿ. ಎಲ್ಲಿಗೆ? ಇವಾಗ ಹೋಗ್ತಾ ಇದೀವಿ ಬಂಡೀಪುರ್, ಇದು ಫಾರೆಸ್ಟ್ ರಿಸರ್ವ್ ಕ್ರಾಸ್ ಮಾಡ್ಕೊಂಡು ನಿಯರ್ ಟು ಊಟಿ ಹೋಗ್ತೀವಿ. ಅಲ್ಲಿ ಒಂದು ಫಾರೆಸ್ಟ್ ಇದೆ, ಅಲ್ಲಿ ಒಂದು ಹೋಮ್ ಸ್ಟೇ ಇರೋದು. ಫಸ್ಟ್ ಹೋಮ್ ಸ್ಟೇ ಹೋಗಿ ಸೆಟ್ಲಾಗಿ ಎಲ್ಲ ಲಗೇಜ್ ಅನ್ಪ್ಯಾಕ್ ಮಾಡ್ತೀವಿ. ನಮ್ಮ ಬಾನ್ಫಟಿ ದಾರ ಕಟ್ಕೊಬಿಟ್ಟು ನಾನು ಗಾರ್ಡನಿಂಗ್ ಮಾಡ್ಬೇಕು ಇವಾಗ. ಅಂದರೆ ಬಾನ್ಫಟಿ ದಾರ ಅಲ್ಲ, ತಂದಿರೋ ದಾರ. ಬಟ್ ಸೀರಿಯಸ್ಲಿ ಏನು ಗೊತ್ತಾ, ಇದು ದಾರ ಎಲ್ಲ ಕಟ್ಟಿದ್ರೆ ಒಂದ್ಸಲಿ ಅದು ಏನಾದ್ರು ಗುಂಡಿ ಬಂದು ಹಿಂಗೆ ಶೇಕ್ ಆದರೆ ಮತ್ತೆ ಅದು ಲೂಸ್ ಆಗೇ ಆಗುತ್ತೆ. ಅದು ಅಲ್ಲದೆ ಅದು ಕಾಟನ್ ದಾರ ಬೇರೆ. ನಾನು ಬೇರೆ ಏನು ಆಪ್ಷನ್ ಸಿಗ್ಲಿಲ್ಲ ನನಗೆ ಬೆಂಗಳೂರಲ್ಲಿ. ಸೊ ಇನ್ನೇನು ಬೆಳಿಗ್ಗೆ 8 ಗಂಟೆಗೆ ಫೋನ್ ಮಾಡ್ದ, ಅವಾಗ ಹೋಗ್ಬಿಟ್ಟು ಬಂಜಿ ಕೊಡ್ತಾ. ಯಾವ ಡೆಕಾತ್ಲಾನ್ ಹೋಗ್ಲಿ? ಡಿ ಮಾರ್ಟ್ ಅಲ್ಲಿ ಸಿಗುತ್ತೆ. ಎಲ್ಲ ಡಿ ಮಾರ್ಟ್, ನಾನು ಮಾರತಳಿ ಹೋಗ್ಬೇಕು. ಡಿ ಮಾರ್ಟ್ ಇಂದ್ರನಗರಲ್ಲಿ ಎಲ್ಲಿದೆ? ಕಾರ್ಯಕರ್ತರ ತಾಳ್ಮೆ ಕಳ್ಕೊಬಾರ್ದು. ಎಲ್ಲ ನಮ್ಮವರೇ. ನಿಶಾಲ್ ಬ್ರೋ ಬಂದು, ನಿಶಾಲ್ ಬ್ರೋ ತೋರಿಸಿಲ್ಲ ಈಸ್ ಹ್ಯಾಂಡ್ಸಮ್ ಅಂಕ್ ನೋಡಿ. ಅಯ್ಯೋ ಅಷ್ಟೇ. ಇಲ್ಲ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಇಷ್ಟೇ. ಸೊ ನೆಕ್ಸ್ಟ್ ಮೋಟೋ ಬ್ಲಾಗಲ್ಲಿ ಸಿಗ್ತೀನಿ. ಕ್ರೇಜಿ ವ್ಯೂ ಗೈಸ್, ಅದು ಸೈಕಿದೆ. ಅಲ್ಲಿ ನೋಡಿ ಗೈಸ್, ನಾವು ಕೆಳಗಡೆ ಇದ್ದೀವಿ, ಅಲ್ಲಿ ಇನ್ನೂ ಮೇಲ್ಗಡೆ ಲ್ಯಾಂಡ್ ಇದೆ. ಕ್ರೇಜ್ ಇದೆ ಮಾತ್ರ. ಮಳೆ ಟೈಮಲ್ಲಿ ಬರಬೇಕು ಗುರು, ಸಾಕಾಗಿರುತ್ತೆ ನಿಜವಾಗ್ಲು. ಕಂತು ಇಂತೂ ನೋಡಿದ್ವಪ್ಪ ಆನೆನ. ಏನು ಹೇಳಿ ಇರಿ, ಟಕ್ಕಂತ ಒಂದು ವೀಡಿಯೋ ತಗೊಂಡ್ಬಿಡ್ತೀನಿ. ಸೊ ನೋಡಿ ಗೈಸ್, ಆನೆ ಮತ್ತು ಆನೆ ಮರಿ ಕ್ರೇಜಿ. ಅಂತೂ ಇಂತೂ ಇವತ್ತು ಒಂದು ಆನೆ ನೋಡ್ಬಿಟ್ವಿ, 2 ಆನೆ ನೋಡ್ಬಿಟ್ವಿ. ಆದಷ್ಟು ಕ್ಲಾರಿಟಿಯಾಗಿ ತೆಗಿತಾ ಇದ್ದೀನಿ, ನೋಡೋಣ. ನಾನು ಅವಾಗಲೂ ಯೋಚನೆ ಮಾಡ್ಕೊಂಡು ಬರ್ತಿದ್ದೆ, ಇಲ್ಲಿ ಏನೋ ಕಾಣಿಸ್ಲಿಲ್ವಲ್ಲ ಅಂತ. ನೋಡಿದ್ರೆ ಆನೆ ಕಾಣಿಸ್ಬಿಡ್ತಲ್ಲ. ಮಾಡ್ತೀನಿ. ಸೊ ಇಲ್ಲಿಂದ ತಮಿಳ್ನಾಡು ಲಿಮಿಟ್ಸ್ ಸ್ಟಾರ್ಟ್ ಆಗುತ್ತೆ. ನೀಲಗಿರಿ ಡಿಸ್ಟ್ರಿಕ್ಟ್ ಬೋರ್ಡ್. ಅವಾಗಲೇ ನೀಲಗಿರಿ ಅವ್ರನ್ನ ನೋಡೋದು. ನೀಲಗಿರಿ ಡಿಸ್ಟ್ರಿಕ್ಕಿಂದ ಯಾರೋ ಅಧ್ಯಕ್ಷರನೋ ಯಾರೋ ಅನಿಸುತ್ತೆ ಮೋಸ್ಟ್ಲಿ, ನೋಡಿದ್ದು ನಾನು. ನಡಿಯಪ್ಪ. ಅವ್ನು ಮೋಸ್ಟ್ಲಿ ಅರ್ಧ ಅನಿಸುತ್ತೆ ನಾನು ನಿಲ್ಲಿಸ್ಲಿಲ್ಲ. ಏನೂ ಇರಲಿಲ್ಲ ನನ್ನ ಬ್ಯಾಗಲ್ಲಿ. ಚೆಕ್ ಮಾಡಿದ್ರೆ ಏನೂ ಸಿಗಲ್ಲ. ಸಿಕ್ಕಾಬಡೆ ಚಿಕ್ಕದು ಗುರು ರೋಡ್ ಇದು. 2 ಗಾಡಿ ಪಾಸ್ ಆಗೋಕ್ಕಾಗಲ್ಲ ನೀಟಾಗಿ. ಒಂದು ಕಡೆ ಅರ್ಧ ಗಾಡಿ ಮಣ್ಣು ಮೇಲೆ ಇರುತ್ತೆ, ಇನ್ನು ಅರ್ಧ ಗಾಡಿ ರೋಡ್ ಮೇಲೆ ಇರುತ್ತೆ. ಏನೋ ಮಾತೇ ಬರ್ತಾಯಿಲ್ಲ ಫಾರೆಸ್ಟ್ ಒಳಗಡೆ ಇದ್ದೀವಿ ಅಂತ. ಓ ಗಾಡ್, ಇಲ್ಲಿ ನೋಡು ಗುರು ಬೈಸನ್ನು. ಇಲ್ಲೇನಿದು ಪ್ಲಾಸ್ಟಿಕ್ಸ್ ಎಲ್ಲ ಈ ಥರ ಹಾಕೋರೆ. ಓಹ್ ಲೋಕಲ್ಸಾ? ಓ ಈ ಪಾಸ್ ಇವರೇನ ಚೆಕ್ ಮಾಡೋದು? ಥ್ಯಾಂಕ್ ಯು. ಇನ್ ಕೇಸ್ ಏನಾದರೂ ರೀಪಾಸ್ ಮಾಡಿಲ್ಲ ಅಂತಂದರೆ ಇಲ್ಲಿಗೆ ಬಂದು ಮಾಡ್ಬೇಕು ಅನ್ಸುತ್ತೆ.
ಯಾವುದು ಹಿಮಾಚಲ್ ಎಲ್ಲೋ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗಂತೂ. ಯಪ್, ಇವಾಗ ಸ್ಟೇಗೆ ಇನ್ನೂ ಎಷ್ಟು ದೂರ? 12-13 ಕಿಲೋಮೀಟರ್. ಮಾವನೆಲ್ಲ ಕಲ್ಲಟ್ಟಿ ಇರೋದಷ್ಟೇ. ಓಕೆ ಓಕೆ. ಆಲ್ಮೋಸ್ಟ್ ಇಲ್ಲಿ ಇರೋರೆಲ್ಲ ಬರೀ ಫಾರೆಸ್ಟ್ ಪೀಪಲ್ ಅಲ್ಲ? ಇವರೆಲ್ಲ ಇಲ್ಲಿ ಇನ್ನೊಬ್ರು ರೇಂಜರ್, ಪಕ್ಕದಲ್ಲಿ ರೇಂಜರ್ ಮನೆ ಇದೆ, ಪರಿಚಯ. ಇದು ಜೀಪ್ಸ್ ಎಲ್ಲ ಬಂದು ಇದು ಆಫ್ ರೋಡಿಗ? ಇದು ಇಲ್ಲಿ ಹಿಂದೆ ಅವರೆಲ್ಲ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ಹೋಗ್ಬೋದು ಕಾರಲ್ಲಿ. ನಿಜ ಟೈಗರ್ ನೋಡಿದ ನನಗೆ ಗೊತ್ತು. ಓಕೆ ಓಕೆ ಓಕೆ. ನಾನೊಂದು 100-120 ಸಲ ಬಂದ್ಬಿಡಿ. ಓ ಕ್ರೇಜಿ. ಅದಕ್ಕೆ ಎಲ್ಲ ಗೊತ್ತಿದೆ. ಅಲ್ಲಿ ಆ ರೋಟಲ್ಲಿ ಹೋಗ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ, ಫಾರೆಸ್ಟ್ ಒಳಗಡೆ ಹೋಗ್ತಾರೆ. ಹೋದರೆ 6 ಗಂಟೆ ಒಳಗಡೆ ಹೋಗಿ ಬರ್ಬೋದು. ಓಕೆ ಓಕೆ. ಹಂಗೆ ಸೊ ಇಲ್ಲಿ ಏರ್ ಪಿನ್ಸ್ ಸ್ಟಾರ್ಟ್ ಆಗುತ್ತೆ. ಬಟ್ ನನಗೆ ಗೊತ್ತಿರೋಂಗೆ ಇದು ಊಟಿ ಕಡೆ ಕನೆಕ್ಟ್ ಆಗ್ಬೋದು. ಬಟ್ ಬಾಯ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್. ಕಾರ್ನರಿಂಗ್ ಸಿಕ್ಕಿದ ತಕ್ಷಣ ಮಲಗಿಸಿ ಎತ್ತಿ ಮಾಡ್ತಾವ್ರೆ. ಬನ್ ಬಿಸ್ಟ್ ಅವರು ಆಲ್ರೆಡಿ ಹೋಗ್ಬಿಟ್ಟವ್ರು ಅನ್ಸುತ್ತೆ ಮುಂದೆ. ಇಲ್ಲ ಬಾನ್ಬೇಸ್ ಅವ್ರು ಹಿಂದೆ ಅವ್ರ ಗುರು, ನಾನು ಮುಂದೆ ಅವ್ರೆ ಅನ್ಕೊಂಡಿದ್ದೆ. ಬೇಡ 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 ಬೇಡ, ಹೋಗ್ಲಿ 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 ಅವನು, ಬೇಡ ಹೋಗ್ಲಿ ಅವನು. ಬೈ ಅವ್ನು ಯಾರು ಬೈ? ಅವನು NS 125 ಬರ್ಬೇಕಾ? ಹಚ್ಚು ನೋಡಿ. ವಿಡಿಯೋ ಮಾಡ್ತಿದ್ದೀರಾ ತಾನೇ? ಫೋಕು ಹಿಂಗೆ ಮಾಡಿದೆ, ನಂದು ಫೋಕು ಹೋಗಿದ್ದು. ಇವಾಗ ಮತ್ತೆ ಇದನ್ನೇ ಮಾಡ್ತಾ ಇದ್ದೀನಿ, ನಿಧಾನಕ್ಕೆ ಮಾಡ್ಬೇಕು ಇವಾಗ. ಇಲ್ಲ ಅಂದರೆ ಗೋವಿಂದ ಮತ್ತೆ ಫೋಕು. ಹೊಸ ಟೈರ್ ಆಗಿದ್ದಕ್ಕೆ ಬೇಗ ಹತ್ಬಿಡ್ತು. ಇಲ್ಲ ಅಂತಿದ್ರೆ ಅದಕ್ಕೆ ಒಂದು ಸಾಹಸ ಮಾಡ್ಬೇಕಿತ್ತು ನಾನು. ಬರ್ಬೇಕಾದ್ರೆ ಒಳ್ಳೆ ಸೆಪ್ಪೆ ಥರ ಇತ್ತು ಗುರು ರೋಡು. ಒಂದು ಕಡೆ ನನಗೆ ಸೆಪ್ಪೆ ಇತ್ತು ಅಂದರೆ ನಿಜವಾಗ್ಲು ಏನು ಗುರು, ಬರೀ ಸೀನರಿನೇ ನೋಡ್ತಾ ಇದ್ದೀನಿ, ಇನ್ನೂ ಬೇರೆ ಏನು ಕಾಣಿಸಲ್ವಾ ಇಲ್ಲಿ ಅಂತ ಅಂದ್ಕೊಂಡಿದ್ದೆ ನಾನು. ಅಷ್ಟೊತ್ತಿಗೆ ಆಗಲೇ ಇಲ್ಲಿ ಮೇಲೆ ಹತ್ಬೇಕು ಅಂದರು. ಸರಿ ಆಯಿತು, ಮೇಲೆ ಹೋಗೋಣ ಅಂದ್ಬಿಟ್ಟು ಬಂದರೆ ಹಿಂಗ ಕೆಲಸ ಕೊಡೋದು. ಓ ಓ ಓ ಓ ಓ ಓ ಓ ಓ ಓ ಇಲ್ಲಿ ಜಿಪ್ ಬೇರೆ ಇದೆಯಾ? ಏನ್ ಬ್ರೋ ಅವ್ನು ಯಾರೋ NS ಅವನು. ಅಯ್ಯೋ ಅವ್ನ ಗಾಡಿ ಹೋಗ್ತಾ ಇಲ್ಲ, ಅವ್ನು ಬಿಡ್ತಾ ಇಲ್ಲ, ಗೇರ್ನ ಟಪ ಅನ್ನಿಸ್ತಾವನು ಅವ್ನು ಪಾಪ. ಮಧ್ಯಕ್ಕೆ ಹಾಕ್ಬಿಡಿ ಬ್ರೋ. ನೋಡಿದ್ರಲ್ಲ ಗೈಸ್ ಇವತ್ತಿನ ವಿಡಿಯೋ. ಹಾಂ ಓ ಹಾಂ ಏನು ಬ್ರೋ, ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮಾಡ್ಬೇಡಿ ಮತ್ತೆ ಅದು ನಾವು ಸ್ವಲ್ಪ ಇದು ಎಲ್ಲ ನೈಟ್ ಎಲ್ಲ ತೋರಿಸೋಣ. ಅದನ್ನ ನೆಕ್ಸ್ಟ್ ವಿಡಿಯೋ. ಹಾಂ ನೀನು ಒಂದು ರೆಕಾರ್ಡ್ ಮಾಡ್ತದೆ, ನಾನು ಹಿಂದೆ ಇದ್ದೆ ತಾನೆ ಹೇರ್ ಪಿನ್. ನನಗೆ ನೆನಪಿಲ್ಲ. ನೀವು ಅಲ್ಲಿ ಫಾಲ್ಸ್ ಹೊಡಿ ಬ್ರೋ.
ಕ್ರೇಜಿ